ಥ್ಯಾಂಕ್ ಯು ಜೀಸಸ್. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ, ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯ ಹೊರಡುವ ಆ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಶರೀರಕ್ಕೆ ನಮಗೆ ಒಂದು ರೊಟ್ಟಿ ಇಲ್ಲದಿದ್ದರೂ ಕೂಡ ನಾವು ಬದುಕಬಹುದು. ಅದು ಹೇಗೆಂದರೆ ದೇವರ ವಾಕ್ಯದಿಂದ, ದೇವರಾಡುವ ಮಾತಿನಿಂದ ನಾವು ಬದುಕಬಹುದು. ಹಲ್ಲೆಲೂಯಾ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಯಾಕೆಂದರೆ ಆ ದೇವರ ವಾಕ್ಯ ಏನು ಮಾಡುತ್ತದೆ, ನಮಗೆ ಆತ್ಮಿಕವಾಗಿ ಬದುಕಿಸುವಂಥದ್ದಾಗಿದೆ ಮತ್ತು ಶಾರೀರಿಕವಾಗಿ ಕೂಡ ಬಲ ಕೊಡುವಂಥದ್ದಾಗಿದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ದೇವರ ವಾಕ್ಯವನ್ನು ಧ್ಯಾನಿಸಿ, ದೇವರ ವಾಕ್ಯನ ಓದಿ, ಒಂದು ಹಸಿವೆಲು ಕೂಡ ನೀವಿರುವಾಗ ಆ ದೇವರ ವಾಕ್ಯ ನಿಮಗೇನು ಮಾಡ್ತದೆ, ಅದು ಪೋಷಿಸಿ ಆಶೀರ್ವಾದ ಮಾಡ್ತದೆ. ಯೇಸು ನಾಮದಲ್ಲಿ ತಂದೆ, ಆಮೇನ್.